ಚಿಕನ್ ಮತ್ತು ಮಟನ್ ನಾವು ಆಚೆ ಕಡೆಯಿಂದ ಪರ್ಚೇಸ್ ಮಾಡಲ್ಲ, ಓನು. ಸೊ ಹಾಯ್ ಎಲ್ಲ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದಾದಾ ಸ್ಟ್ರೀಟ್ ಫುಡ್. ಗುರು, ನೀವು ಯಾರಾದ್ರೂ ಏರ್ಪೋರ್ಟ್ ಕಡೆ ಬಂದರೆ ಒಂದೊಳ್ಳೆ ನಾನ್ ವೆಜ್ ಊಟ ಹುಡುಕ್ತಿದ್ರೆ ಈ ವಿಡಿಯೋನ ಪೂರ್ತಿ ನೋಡಿ ಗುರು. ಏರ್ಪೋರ್ಟ್ ಹತ್ರ ಒಂದು ಇಂಡಸ್ಟ್ರಿಯಲ್ ಏರಿಯಾ ಇದೆ. ಏರ್ಪೋರ್ಟಿನ ಒಂದು 4 ಕಿಲೋಮೀಟರ್ ಅಂದ್ಕೊಳ್ಳಿ, ಒಂದು 3-4 ಕಿಲೋಮೀಟರ್ ಒಳಗಡೆ ಬಂದರೆ KIADB ಇಂಡಸ್ಟ್ರಿಯಲ್ ಏರಿಯಾ. ಸೊ ಒಂದು ಆಫೀಸ್ ಇದೆ, KIADB ಆಫೀಸ್ ಇದೆ. ಅದರ ಆಫೀಸ್ ಹತ್ರನೇ ಪ್ರಭುಸ್ ಕಿಚನ್ ಅಂದ್ಬಿಟ್ಟು ಒಂದು ಹೋಟೆಲ್ ಇದೆ, ನಾನ್ ವೆಜ್ ಹೋಟೆಲು. ಇಲ್ಲಿ ನಿಮಗೆ ಮಟನ್ನು, ತಲೆ ಮಾಂಸ, ಬೋಟಿ, ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ, ಈ ಥರ ವೆರೈಟಿ ನಾನ್ ವೆಜ್ ಐಟಮ್ ಸಿಗುತ್ತೆ. ಮಧ್ಯಾಹ್ನ ಮಾತ್ರ ಸಿಗುವಂಥದ್ದು ಸದ್ಯಕ್ಕೆ. ಹೋಗಿ ಫುಡ್ನ ಟೇಸ್ಟ್ ಮಾಡ್ಕೊಂಡು ನಿಮ್ಗೂ ಕೂಡ ಹೇಳ್ತೀನಿ ಹೇಗಿದೆ ಅಂತ ಟೇಸ್ಟು. ಸೊ ಬನ್ನಿ ಹೋಗೋಣ. ಲೊಕೇಶನ್ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸ್ವಲ್ಪ ಕನ್ಫ್ಯೂಷನ್ ಆಗೋದು ಬರೋದಕ್ಕೋಸ್ಕರ ಸ್ವಲ್ಪ ಒಳಗಡೆ ಎಲ್ಲೆಲ್ಲ ಬರಬೇಕು, ಇಂಡಸ್ಟ್ರಿಯಲ್ ಏರಿಯಾ ಅಲ್ವಾ ಇದು. ಸೊ ಬರಬೇಕು. ಸೊ ಚೆಕ್ ಮಾಡ್ಕೊಂಡು ಬನ್ನಿ ಲೊಕೇಶನ್ ಲಿಂಕು. ಸೊ ಬಂದರೆ ಆರಾಮಾಗಿ ಒಳ್ಳೆ ನಾನ್ ವೆಜ್ ಊಟ ತಿನ್ಕೊಂಡು ಹೋಗ್ಬೋದು. ಬನ್ನಿ ಹೋಗೋಣ, ಮುದ್ದೆ ಊಟ ಬಾರ್ಸ್ಕೊಂಡು ಬರೋಣ. ಆಲ್ರೆಡಿ ಬೇಜಾನ್ ಜನ ಬ್ಯಾಟಿಂಗ್ ಮಾಡ್ತವ್ರೆ. ಸೊ ಇಂಡಸ್ಟ್ರಿಯಲ್ ಏರಿಯಾ ಅಲ್ವಾ, ಸೊ ಸಿಕ್ಕಾಬಟ್ಟೆ ಜನ ಮಧ್ಯಾಹ್ನ ಹೊತ್ತು ಬರ್ತಾರೆ. ಸರ್ ಏನಿದೆ ಊಟ? ಮುದ್ದೆ ಊಟ ಇದೆ, ಚಿಕನ್ ಊಟ ಇದೆ, ಚಿಲ್ಲಿ ಚಿಕನ್ ಇದೆ, ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ ಇದೆ, ತಲೆ ಮಾಂಸ ಇದೆ, ಬೋಟಿ ಇದೆ. ಎಲ್ಲ ಫುಲ್ ನಾನ್ ವೆಜ್ ಐಟಮ್ ಇದೆ. ಎಲ್ಲ ನಾನ್ ವೆಜ್ ಐಟಮ್. ಕಬಾಬ್ ಇದೆ, ಕಬಾಬು ಸಿಗುತ್ತೆ. ಓಕೆ. ಸೊ ಯಾವ್ದು ಫಾಸ್ಟ್ ಮೂವಿಂಗ್ ಇದೆ ಸರ್? ಇಲ್ಲಿ ಮಟನ್ ಬಿರಿಯಾನಿ ತುಂಬ ಫಾಸ್ಟ್ ಮೂವಿಂಗ್ ಇದೆ. ಓಕೆ. ಅದು ಬಿಟ್ಟರೆ ಚಿಕನ್ ಬಿರಿಯಾನಿಯಲ್ಲಿ ಮಟನ್ನು ಚಿಕನ್ ಎರಡೂ ಫಾಸ್ಟ್ ಮೂವಿಂಗ್. ಮುದ್ದೆ ತಲೆ ಮಾಂಸ ಜಾಸ್ತಿ ಬೇಡಿಕೆ ಇದೆ ಸರ್. ಮುದ್ದೆ ತಲೆ ಅಂದರೆ ನಾವು ಓನ್ ಕುರಿಗಳು ನಾವೇ ಓನ್ ಫಾರಮಿಂದ ತಂದು ಇಲ್ಲಿ ಸಾಕಿ ಕಟ್ ಮಾಡೋದು. ಆಚೆ ಕಡೆಯಿಂದ ಮಟನ್ ಪರ್ಚೇಸ್ ಮಾಡಲ್ಲ, ನಮ್ಮ ಫಾರಮಲ್ಲಿ ಬೆಳೆದಿರೋ ಕುರಿಯನ್ನೇ ನಾವು ತೊಗೊಂಬಂದು ಕಟ್ ಫಾರಮ್ ಇದೆ. ಹೌದು ಸರ್. ಚಿಕನ್ ಪೌಲ್ಟ್ರಿ ನಮ್ಮದೇ ಇದೆ. ಚಿಕನ್ ಮತ್ತು ಮಟನ್ ನಾವು ಆಚೆ ಕಡೆಯಿಂದ ಪರ್ಚೇಸ್ ಮಾಡಲ್ಲ, ಓನು. ಬೆಳಗ್ಗೆ 5 ಗಂಟೆಗೆ ಬರುತ್ತೆ ಇಲ್ಲಿಗೆ. ನಾವು ಕಟ್ ಮಾಡಿ ಫ್ರೆಶ್ ಚಿಕನ್ ಮತ್ತು ಫ್ರೆಶ್ ಮಟನ್ನು ಸಪ್ಲೈ ಮಾಡ್ತಾ ಇದ್ದೀವಿ. ಹಾಗಾದರೆ ರೇಟು ಕಮ್ಮಿ ಇರುತ್ತೆ ಹಾಗಾದ್ರೆ ನಿಮ್ಮ ಪ್ರಕಾರ? ನಿಮ್ಮದೇ ಚಿಕನ್ ಮಟನ್ ಆದರೆ ರೇಟ್ ಕಮ್ಮಿ ಇರುತ್ತೆ. ಏನು ರೇಟಲ್ಲಿ ಕೊಡ್ತೀವಿ ಸರ್? ನಮ್ಮದೇ ಚಿಕನ್, ನಮ್ಮದೇ ಓನ್ ಫಾರಮ್ ಇರೋದ್ರಿಂದ ನಾವು ಮಟನ್ ಎಲ್ಲ ಕಡೆ 250-260 ಮಾರ್ತಾರೆ. ಬಟ್ ನಾವು 220 ರೂಪಾಯಿ ಮಟನ್ ಬಿರಿಯಾನಿ ಕೊಡ್ತಾ ಇದ್ದೀವಿ. ಚಿಕನ್ ಬಿರಿಯಾನಿ 130 ರೂಪಾಯಿ ಕೊಡ್ತಾ ಇದ್ದೀವಿ. ಓಕೆ. ಎಲ್ಲ ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ 40 ರೂಪಾಯಿ ಕಡಿಮೆ ಇಟ್ಟಿದ್ದೀವಿ. ಯಾಕಂದರೆ ನಾರ್ಮಲ್ ಜನ ಕೂಡ ಬಂದು ಇಂಥ ರೆಸ್ಟೋರೆಂಟಲ್ಲಿ ಊಟ ಮಾಡಬೇಕು ಅನ್ನೋದೇ ನಮ್ಮ ಮೊದಲನೇ ಉದ್ದೇಶ ಸರ್. 11 ಗಂಟೆಯಿಂದ ಈವ್ನಿಂಗ್ 4 ಇರುತ್ತೆ. ಆಮೇಲೆ ಸಂಜೆ 6:30 10:30ವರೆಗೂ ಇರುತ್ತೆ. ಸಂಜೆನೂ ಇರುತ್ತಾ? ಹೌದು ಸರ್. ಸಂಜೆ ಸ್ಪೆಷಲ್ ದೋಸೆ ಚಿಕನ್ ಸಿಗುತ್ತೆ, ಕೆಂಟುಕಿ ದೋಸೆ ಟೈಪು. ಸ್ಪೆಷಲ್ ಚಿಕನ್ ದೋಸೆ. ಹೌದು. ಓಕೆ. ಈಗ ನಾವೇನು ಟ್ರೈ ಮಾಡಬೇಕಂದ್ರೆ ಮಟನ್ ಬಿರಿಯಾನಿ ಮತ್ತು ಮುದ್ದೆ ಮಟನ್ ಸಾರು ಟ್ರೈ ಮಾಡಿ ಸರ್, ತುಂಬ ಚೆನ್ನಾಗಿ. ಮಟನ್ ಸಾರು. ಹೌದು. ಮಟನ್ ಬಿರಿಯಾನಿ ಕೊಡಿ. ಓಕೆ. ಮುದ್ದೆ ಮಟನ್ ಕೊಡಿ ನನಗೆ. ತಲೆ ಮಾಂಸ ಹೇಳಿದ್ರಿ ನೀವು? ಸ್ಪೆಷಲ್ ತಲೆ ಮಾಂಸ ಇರುತ್ತೆ ಸರ್. ಹೌದು. ನನಗೆ ಅದೊಂದು ಅರ್ಧ ಪ್ಲೇಟ್ ಕೊಡಿ ತಲೆ ಮಾಂಸ. ಬೋಟಿ ಸಿಗುತ್ತೆ ನಿಮ್ಮ ಹತ್ರ? ಹೌದು. ಬೋಟಿ ಕೊಡಿ. ಬೋಟಿ ಅರ್ಧ, ತಲೆ ಮಾಂಸ ಅರ್ಧ, ಮುದ್ದೆ ಮಟನ್ನು, ಮಟನ್ ಬಿರಿಯಾನಿ. ಓಕೆ. ಚಿಲ್ಲಿ ಚಿಕನ್ ಅಂತ ತೆಗಿರಿ ಎತ್ತಿ ಮೇಲೆ. ಚಿಲ್ಲಿ ಚಿಕನ್, ಬೋಟಿ ಫ್ರೈ ಅಂತ. ಬೋಟಿ ಫ್ರೈ. ಓಕೆ. ಗೊಜ್ಜು ಥರ ಇದೆ. ಬೋಟಿ ಗೊಜ್ಜು ಅಂದರೆ ಬೋಟಿ ಫ್ರೈ ಅಂದರೆ ಇದು ಮುದ್ದೆಗೆ ಕಾಂಬಿನೇಷನು. ಮುದ್ದೆ ಕಾಂಬಿನೇಷನಾ? ಮಲ್ಲಿಗೆ ಇಡ್ಲಿ ಕಾಂಬಿನೇಷನ್. ಮಲ್ಲಿಗೆ ಇಡ್ಲಿ. ಮಲ್ಲಿಗೆ ಇಡ್ಲಿ. ಮಲ್ಲಿಗೆ ಇಡ್ಲಿಗೆ ಸೂಪರ್ ಕಾಂಬಿನೇಷನ್. ರಾಗಿ ಮುದ್ದೆ, ಸಾಂಬಾರ್. ಓಕೆ. मटन बिरयानी हाफ कबाब. ಊಟ ತುಂಬ ಚೆನ್ನಾಗಿದೆ. ಮುದ್ದೆ ಮಟನ್ ಸಾಂಬಾರಂತೂ ಸೂಪರ್ ಇದೆ. ಬಿರಿಯಾನಿ ಚೆನ್ನಾಗಿದೆ. ಒಂದು 2-3 ಡೇಸ್ನ ತಿಂತಾಯಿದ್ವಿ. ಊಟ ಎಲ್ಲ ತುಂಬ ಕ್ವಾಲಿಟಿ ಇದೆ, ಕ್ವಾಂಟಿಟಿನೂ ಇದೆ, ಸೂಪರ್ ಇದೆ. ಎಲ್ಲ ಬಿಸಿ ಬಿಸಿ ಕೊಡಿ. ಒಂದು ಮಟನ್ ಬಿರಿಯಾನಿ ಟೇಬಲ್, ಎಲ್ಲ ಟೇಬಲ್. ರೆಡ್ ಮಟನ್ ಫುಲ್, ಒಂದು ಮಟನ್ ಸಾಂಬಾರ್,
ಸೊ ಮುದ್ದೆ ಮಟನ್ಗೆ 3 ಪೀಸ್ ಕೊಡ್ತೀರಾ 4 ಪೀಸ್ ಕೊಡ್ತೀರಾ? 4 ಪೀಸ್. ಮುದ್ದೆ ಮಟನ್ಗೆ 210 ರೂಪಾಯಿ. ಇದು ಹಾಫು. ಓ ಇದು ಹಾಫ್ ಇದು. ಇದು ಕಾಲು ತಲೆ ಎರಡೂ ಮಿಕ್ಸ್ ಇರುತ್ತಾ? ಹೌದು ಸರ್. ಒಂಥರ ಚೆನ್ನಾಗಿರುತ್ತಲ್ಲ? ಹೌದು ಸರ್. ಗುರು ಸೊ ಆಲ್ಮೋಸ್ಟ್ ಇಲ್ಲಿ ಏನೇನು ಸಿಗುತ್ತೆ ಎಲ್ಲನೂ ತೊಗೊಂಬಿಟ್ಟಿದ್ದೀನಿ. ಅಂದರೆ ಇಲ್ಲೊಂದು ಕಬಾಬ್ ಒಂದು ತೊಗೋಬೇಕಿತ್ತು, ಅದೊಂದು ತೊಗೊಂಡಿಲ್ಲ. ಇಷ್ಟೇ ಜಾಸ್ತಿ ಅನಿಸ್ತು. ಮಟನ್ ಊಟ, ಮುದ್ದೆ ಊಟ ಸಿಗುತ್ತೆ. ಮಟನ್ ಜೊತೆ 4 ಪೀಸ್ ಮಟನ್ ಜೊತೆ ಮುದ್ದೆ ಕೊಡ್ತಾರೆ. ಚಿಲ್ಲಿ ಚಿಕನ್ ಹಾಫು ಇಷ್ಟು ಕೊಡ್ತಾರೆ. ಚಿಲ್ಲಿ ಚಿಕನ್ ಹಾಫು ನೋಡ್ತಿದ್ದೀರಲ್ಲ, ಒಂದು 4-5 ಪೀಸ್ ಇದೆ. ಇದು ಬಂದು ತಲೆ ಮಾಂಸ ಒಂದೇ ಇರಲ್ಲ, ತಲೆ ಮಾಂಸ ಜೊತೆ ಕಾಲೆಲ್ಲ ಇರುತ್ತೆ. ನಾರ್ಮಲಾಗಿ ನಿಮ್ಮ ಬೆಂಗಳೂರು ಕಡೆ ಈ ಕಡೆ ಸೈಡಲ್ಲೆಲ್ಲ ನಿಮಗೆ ತಲೆ ಕಾಲು ಎರಡು ಮಿಕ್ಸ್ ಮಾಡಲ್ಲ. ಹಾಸನ ಸೈಡಲ್ಲೆಲ್ಲ ನಿಮಗೆ ತಲೆ ಕಾಲು ಎಲ್ಲ ಮಿಕ್ಸ್ ಮಾಡ್ಕೊಡ್ತಾರೆ. ಬಟ್ ಇಲ್ಲಿ ನನಗೆ ಸಿಕ್ಕಿರೋದು ತುಂಬ ಖುಷಿ ಆಯಿತು. ತಲೆ ಕಾಲು ಎರಡು ಮಿಕ್ಸ್ ಇರುತ್ತೆ. ತಲೆ ಕಾಲು ಎರಡು ನೀವು ಆರಾಮಾಗಿ ಒಂದೇ ಇದರಲ್ಲಿ ತಿನ್ಬೋದು. ಬೋಟಿ ಸಿಗುತ್ತೆ, ಬೋಟಿ ಗೊಜ್ಜು ಒಂಥರ ಸಾಕಾಗಿದೆ. ಮುದ್ದೆಗೆ ತಿನ್ಬೋದು ಅಂತ ಹೇಳಿದ್ರು, ಬಟ್ ಗಟ್ಟಿ ಇದೆ. ನಾರ್ಮಲಾಗಿ ನೀವು ತಲೆ ಮಾಂಸದಲ್ಲಿ ಮುದ್ದೆಗೆ ತಿನ್ಬೋದು. ಮಟನ್ ಇದೆ, ಮಟನಲ್ಲಿ ಮುದ್ದೆ ತಿನ್ಬೋದು. ಬಿರಿಯಾನಿ ಸಿಗುತ್ತೆ, ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ. ಸೊ ನಾವು ಮಟನ್ ಬಿರಿಯಾನಿ ತೊಗೊಂಡಿದ್ದೀವಿ. ಮಧ್ಯಾಹ್ನದ ಊಟಕ್ಕೆ ಇಷ್ಟು ಸಾಕು, ಬೇಜಾನಾಗೋಯ್ತು. ಫಸ್ಟು ಯಾವುದನ್ನು ಟ್ರೈ ಮಾಡೋಣ? ಫಸ್ಟು ಮಟನ್ ಕಡೆ ಹೋಗ್ಬಿಡೋಣ. ಮಟನ್ ಕಡೆ ಟ್ರೈ ಮಾಡಿಬಿಟ್ರೆ ಸಾಕಾಗಿರುತ್ತೆ. ಮಟನು ಟೆಂಪ್ಟಿಂಗ್ ಆಗಿದೆ. ದಪ್ಪ ಪೀಸು, ಎಷ್ಟು ದಪ್ಪ ಪೀಸ್ ಇದೆ ಅಂದರೆ ನೋಡಿ, ಸಿಕ್ಕಾಬಿಟ್ಟೆ ದಪ್ಪ ಪೀಸ್ ಇದೆ. ಅಷ್ಟು ಮಟನ್ಗೆ ಬಾಯಿ ಹಾಕ್ಬಿಡೋಣ. ಹಾಂ ಕುರಿ ಮಟನು, ಚರ್ಬಿ ಎಲ್ಲ ಜಾಸ್ತಿನೇ ಇದೆ ಕುರಿ ಮಟನಲ್ಲಿ. ನೋಡ್ಬೋದು ನೀವು, ಕೈಗೆ ಹಂಗೆ ಸಿಗುತ್ತೆ ಚರ್ಬಿ, ಬಾಯಿಗೂ ಸಿಗುತ್ತೆ. ಆಹಾ ಚೆನ್ನಾಗಿ ಬಂದಿದೆ. ಆಮೇಲೆ ಇವರು ಇದೆಲ್ಲ ನಿಮಗೆ ಸೌದೆ ಒಲೆಯಲ್ಲಿ ಮಾಡಲ್ವಂತೆ. ಇದೆಲ್ಲ ನಾರ್ಮಲಾಗಿ ಸ್ಟವಲ್ಲಿ ಮಾಡ್ತಾರೆ. ಬಿರಿಯಾನಿ ಮಾತ್ರ ನಿಮಗೆ ಸೌದೆ ಒಲೆಯಲ್ಲಿ ಮಾಡೋದು. ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ ಎರಡು ಸೌದೆ ಒಲೆಯಲ್ಲಿ ಮಾಡ್ತಾರೆ. ಮಟನ್ ಸೂಪರಾಗಿದೆ. ಮುದ್ದೆ ಇಷ್ಟು ದಪ್ಪ ಮುದ್ದೆ ಸಿಗುತ್ತೆ. ಇಷ್ಟು ದಪ್ಪ ಮುದ್ದೆ ಪ್ಲಸ್ ಇಷ್ಟು 4 ಪೀಸ್ ಮಟನು 210 ರೂಪಾಯಿ, 210 ರುಪೀಸ್. ಓಕೆ ಹೊರ್ತು. ಸೊ ಮುದ್ದು ತಗೊಂಡ್ರೆ ಆಹಾ, ಗಟ್ಟಿಯಾಗಿರೋ ಸಾಂಬಾರು, ತುಂಬ ಗಟ್ಟಿ ಇದೆ, ತುಂಬ ತೆಳ್ಳಗಿಲ್ಲ, ತುಂಬ ಗಟ್ಟಿ ಇದೆ. ಒಟ್ಟಿನಲ್ಲಿ ನಾರ್ಮಲ್ಗಿನ್ನ ಜಾಸ್ತಿ ಗೊಜ್ಜರ ಇದೆ. ಒಟ್ಟು ಮುದ್ದೆಗೆಲ್ಲ ಸಾಕಾಗಿದೆ. ಇವ್ರದ್ದೇ ಫಾರಮ್ ಇದೆ ಅಂತ, ಮಟನ್ ಅಂದರೆ ಕುರಿ ಫಾರ್ಮ್ ಇದೆ ಅಂತೆ, ಚಿಕನ್ ಫಾರ್ಮು ಎರಡೂ ಇದೆ ಅಂತೆ. ಒಳ್ಳೆ ಮಟನ್ ಕೊಟ್ಟಿದ್ದಾರೆ ಗುರು, ಪರವಾಗಿಲ್ಲ. ದಪ್ಪ ಪೀಸು. ವೀಡಿಯೋ ಮಾಡ್ತಿರೋದಕ್ಕೆ ಒಳ್ಳೊಳ್ಳೆ ಪೀಸ್ ಹಾಕ್ಬಿಟ್ಟಿರ್ಬೇಕೇನೋ ಗೊತ್ತಿಲ್ಲ. ನೀವು ಯಾರು ಬಂದರೆ ಈ ಕಡೆ ಯಾವ ಥರ ಪೀಸ್ ಹಾಕ್ತಾರೆ ಅಂತ ಹೇಳಿ. ಮುದ್ದೆಗೆ ಮಾತ್ರ ಸಾಕಾಗಿದೆ, ಫಸ್ಟ್ ಕ್ಲಾಸ್ ಆಗಿದೆ. ಮಟನ್ ಮಾತ್ರ ತುಂಬ ಜನ ಮುದ್ದೆ ತೊಗೋತಿದ್ರು. ಮುದ್ದೆ ತಲೆ ಮಾಂಸ ಜಾಸ್ತಿ ತೊಗೋತಿದ್ರು. ಅದು ಬಿಟ್ಟರೆ ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ ಸಿಕ್ಕಾಪಟ್ಟೆ ಮೂಮೆಂಟ್ ಆಗ್ತಿತ್ತು. ಮುದ್ದೆ ಆದಮೇಲೆ ನಾನು ಡೈರೆಕ್ಟಾಗಿ ಸೈಡ್ಸ್ ಬದಲು ಮಟನ್ ಬಿರಿಯಾನಿ ಕಡೆ ಹೋಗ್ಬಿಡ್ತೀನಿ. ಮಟನ್ ಬಿರಿಯಾನಿ ನೋಡೋದಾದರೆ, ಒಂದು ಮಟನ್ ಬಿರಿಯಾನಿಯಲ್ಲಿ 1 2 3 4 5 6 ಪೀಸ್ ಇದೆ. 6 ಪೀಸ್ ಇದೆ. ಚಿಕ್ಕ ಪೀಸ್ ತಂದಿದೆ. 6 ಪೀಸ್ ಕೊಡ್ತಾರೆ. 210 ರೂಪಾಯಿ ಅಂತೆ. ಸೊ 220, 260, 250 ಹಿಂಗಿರುತ್ತೆ ಎಲ್ಲ ಕಡೆ. ಬಟ್ ಇಲ್ಲಿ 210 ರೂಪಾಯಿ ಕೊಡ್ತೀವಿ ಮಟನ್ ಬಿರಿಯಾನಿ. ಬಟ್ ರೈಸು ಸ್ವಲ್ಪ ದಪ್ಪ ಅಂತ ಅನಿಸ್ತಾ ಇದೆ ನೋಡೋದಕ್ಕೇನೆ. ಚೆನ್ನಾಗಿದೆ, ಫ್ಲೇವರ್ ಇದೆ. ಸೊಪ್ಪೆಲ್ಲ ಹಾಕಿ ಮಾಡಿರ್ತಾರೆ. ಚಿಕನ್ ಬಿರಿಯಾನಿ ನೋಡಿದೆ, ರೆಡ್ ಮಸಾಲ ಹಾಕಿ ಮಾಡಿದ್ರು. ಚಿಕನ್ ಬಿರಿಯಾನಿ ಎಂಬೂರ್ ಸ್ಟೈಲ್ ಕಲರ್ ಇರೋದಲ್ಲ ಆ ಥರ ಇತ್ತು. ಬಟ್ ಮಟನ್ ಬಿರಿಯಾನಿ ಸ್ವಲ್ಪ ಗ್ರೀನ್ ಸ್ಟೈಲ್ ಇತ್ತು ನೋಡಿದಾಗ. ಬಟ್ ಇದು ಸ್ವಲ್ಪ ಸ್ಪೈಸಿ ಇದೆ. ಈ ಸ್ಪೈಸಸ್ ಎಲ್ಲ ಜಾಸ್ತಿ ಹಾಕಿ ಮಾಡಿರ್ತಾರೆ. ಈ ಚಕ್ಕೆ ಲವಂಗ ಇದೆಲ್ಲ ನೋಡಿ ದಪ್ಪನೇ ಇದೆ. ದಪ್ಪಕ್ಕೆ ಸಿಗುತ್ತೆ, ನಿಮ್ಮ ಕೈಗೆ ಸಿಗುತ್ತೆ. ಆಮೇಲೆ ಸ್ಪೈಸಿ ಇರೋದ್ರಿಂದ ಸ್ವಲ್ಪ ಟೇಸ್ಟಿ ಆಗಿರುತ್ತೆ. ರೈಸ್ ಸ್ವಲ್ಪ ದಪ್ಪ ಅನಿಸ್ತು ಸ್ವಲ್ಪ. ಆಹಾ ಹೆಂಗಿದೆ ನೋಡಿ ಗುರು ಮಟನ್ ಪೀಸು, ಸಾಕಾಗಿದೆ ಸೀರಿಯಸ್ ಆಗಿ. ಖಂಡ ಆದರೂ ಕೂಡ ಕೈಯಲ್ಲಿ ನೀಟಾಗಿ ಬರ್ತಾಯಿದೆ. ಮಟನ್ ಪೀಸ್ ಮಾತ್ರ ಸಾಕಾಗಿದೆ, ಅಲ್ಟಿಮೇಟ್ ಆಗಿದೆ ಮಟನ್ ಪೀಸು. ಒಳ್ಳೆ ಮರಿ ಅದ ತಿಂತಿದ್ರೆ ಮಟನ್ ಫ್ಲೇವರು
ಸಾಲ ಸಿಗುತ್ತೆ. ರೈಸ್ಗಿನ್ನ ಮಟನ್ ಪೀಸ್ ಸಾಕೋದು ಇಷ್ಟ ಆಯ್ತು ನನಗೆ. ರೈಸ್ ಜೊತೆ ಪೀಸ್ ಎತ್ಕೊಂಡು ತಿಂದರೆ ಇನ್ನೂ ಮಜಾ ಇರುತ್ತೆ. ಅದೇ ಸ್ಪೈಸಿಯಾಗಿರೋ ಮಟನ್ ಬಿರಿಯಾನಿ. ನಲ್ಲಿ ಮಳೆ ಬೇರೆ ಬಿದ್ದಿದೆ. ಸಾಕಾಗಿದೆ. ಸೊ ಅದ್ರ ಜೊತೆಗೆ ನಿಮಗೆ ಚಿಲ್ಲಿ ಚಿಕನ್ ಇದೆ. ಚಿಕನ್ ಪ್ರಿಯರು ಬಂದರೆ ಚಿಲ್ಲಿ ಚಿಕನು, ಕಬಾಬು, ಚಿಕನ್ ಬಿರಿಯಾನಿ ಇಷ್ಟು ಸಿಗುತ್ತೆ. ಗುರು ಗ್ರೇವಿ ಮಾತ್ರ ಫಸ್ಟ್ ಕ್ಲಾಸ್ ಆಗಿದೆ. ನಂಗೆ ಗೊತ್ತಿಲ್ಲ ಇದು ಫೋಕಸ್ ಮಾಡ್ತಿದ್ದೆ ಇಲ್ವಾ ಮೊಬೈಲು. ಸಕ್ಕತ್ತಾಗಿ ಗಟ್ಟಿಯಾಗಿದೆ. ತಿನ್ನೋದಕ್ಕೆ ಮಾತ್ರ ಫಸ್ಟ್ ಕ್ಲಾಸ್ ಆಗಿದೆ. ಚಿಲ್ಲಿ ಚಿಕನು ಗ್ರೇವಿ ಅದ್ದಿ ಜೋರಿಗೆ ಅಜ್ಜಿ ಸಕಾಲಾಗಿ ಮಾಡ್ಕೊಟ್ಟಿದ್ದಾರೆ. ಚಿಲ್ಲಿ ಚಿಕನ್ ಮಾತ್ರ ಸಕಾಲಾಗಿದೆ. ತಲೆಕಾಲು ಮಟನ್ ಇದು ಕಾಲಿದು. ನಾನೇನೋ ಮಟನ್ ಮಿಕ್ಸ್ ಮಾಡ್ಬಿಟ್ಟವ್ರೆ ಅನ್ಕೊಬಿಟ್ಟೆ. ಅವ್ರು ಹೇಳಿಕ್ಕೆ ಆಮೇಲೆ ಏನು ಸರ್ ಇದು ಹಿಂಗಿದೆ ಅಂತ ತಲೆಕಾಲು ಎರಡು ಮಿಕ್ಸ್ ಮಾಡ್ತಾರಂತೆ. ಕಾಲು ಫ್ಲೇವರು ಸೂಪಲ್ಲಿ ತಿನ್ನೋದಕ್ಕೂ ಈ ಥರ ಗ್ರೇವಿನಲ್ಲಿ ದಪ್ಪ ಜಾಸ್ತಿ ಗಟ್ಟಿ ಇರೋ ಗ್ರೇವಿನಲ್ಲಿ ತಿನ್ನೋದಕ್ಕೂ ಸಾಕಾಗಿದೆ. ಕಾಲು ಜಾಸ್ತಿನೇ ಬಿದ್ದಿದೆ. ಒಟ್ಟಿನಲ್ಲಿ ಚೆನ್ನಾಗಿ ಬೆಂದಿದೆ. ಒಟ್ಟು ಕೈಯಲ್ಲಿ ಹಿಂಗೆ ಬಿಟ್ರೇ ಈ ಸೂಪಲ್ಲಿ ಬೇಯಿಸೋ ಕಾಲ್ಗೂ ಈ ಥರ ಮಸಾಲದಕ್ಕೂ ಸಾಕಾದ ಡಿಫ್ರೆನ್ಸ್ ಆಗಿದೆ. ಅದರಲ್ಲೆಲ್ಲ ನಿಮಗೆ ಪೆಪ್ಪರು ಅದರದ್ದು ಸ್ಪೈಸಸ್ದು ಟೇಸ್ಟ್ ಸಿಕ್ಕುತ್ತೆ. ಬಟ್ ಇದರಲ್ಲಿ ಗ್ರೇವಿ ಸ್ವಲ್ಪ ಚಿಲ್ಲಿ ಗಿಲ್ಲೆಲ್ಲ ಹಾಕಿದ್ದಾರೆ. ಒಂಥರ ಚೆನ್ನಾಗಿದೆ. ಚಿಲ್ಲಿ ಚಿಕನ್ ತಿಂದಾಗ ಏನು ಫ್ಲೇವರ್ ಇತ್ತು ಅದಕ್ಕಿಂತ ಜಾಸ್ತಿ ಚಿಲ್ಲಿ ಫ್ಲೇವರು ಸ್ವಲ್ಪ ಇದರಲ್ಲೂ ಜಾಸ್ತಿ ಇದೆ. ಅವರು ಸ್ವಲ್ಪ ಮಸಾಲ ಪೌಡ್ರ್ ಹಾಕಿ ಅದ್ರ ಜೊತೆಗೆ ಚಿಲ್ಲಿನೂ ಮಿಕ್ಸ್ ಮಾಡಿರ್ತಾರೆ. ಅದರಿಂದ ಸ್ವಲ್ಪ ಸ್ಪೈಸಿ ಇದೆ, ಖಾರ ಇದೆ. ಮಾಂಸ ಮಾತ್ರ ಸಕಾಲಾಗಿದೆ. ಬೋಟಿ ಗೊಜ್ಜು, ಗಟ್ಟಿಯಾಗಿರೋ ಗ್ರೇವಿನೇ ಅಲ್ಲ ಇದು, ಗೊಜ್ಜು. ಗ್ರೇವಿ ಥರನೇ ಇಲ್ಲ ಇದು, ಆ್ಯಕ್ಚುಲಿ ಗೊಜ್ಜು ಥರನೇ ಇದೆ. ಪೂರ್ತಿ ಗೊಜ್ಜಿದೆ. ಇದಕ್ಕೊಂದು ಸ್ವಲ್ಪ ಬಟಾಣಿ ಕಾಳು ಹಾಕ್ಬಿಟ್ಟಿದ್ದಾರೆ. ಇನ್ನು ಸೂಪರಾಗಿರೋದು. ಎಲ್ಲ ಥರದ್ದು ಒಟ್ಟಿಗೆ ಎತ್ಕೊಂಡು ತಿನ್ನಬೇಕು. ಬೋಟಿನಲ್ಲಿರೋ ಎಲ್ಲ ಐಟಮ್ಸು ಒಟ್ಟಿಗೆ ಎತ್ಕೊಂಡು ತಿನ್ನಬೇಕು. ಮಜಾ ಇರುತ್ತಲ್ಲ. ಓಹ್, ಈ ಒಂಥರ ಲಿವರೆಲ್ಲ ಹಾಕಿದ್ದಾರೆ ಇದಕ್ಕೆ ಗುರು. ಇದು ಲಿವರು ಹಾಕಿದ್ದಾರೆ. ಬೋಟಿ ಜೊತೆ ಲಿವರು ಸಿಕ್ಬಿಡ್ತದೆ ನನಗೆ. ಲಿವರ್ದು ಟೇಸ್ಟೇ ಜಾಸ್ತಿ ಇದೆ ಬೋಟಿ ಟೇಸ್ಟಿನ. ಸ್ವಲ್ಪ ಕ್ರೀಮಿ ಗೊಜ್ಜು ಥರ ಇರೋದಕ್ಕೆ ನಿಮಗೆ ತಿನ್ಬೇಕಾದ್ರೆ ಆ ಲಿವರ್ ಬೇರೆ ಸಿಗ್ತಲ್ಲ ಅಡ್ಡಿದ್ದಕ್ಕೆ. ಬೋಟಿ ಮತ್ತು ಲಿವರು ಅವು ಒಂದು ಮೊದಲೇ ಈ ಕ್ರೀಮಿ ಕನ್ಸಿಸ್ಟೆನ್ಸಿ ಸಾಕಾಗಿದೆ. ಆಹಾ, ಚಿಲ್ಲಿ ಚಿಕನು ಸೂಪರು. ತಲೆಕಾಲು ಸಕ್ಕತ್ತಾಗಿದೆ. ಬೋಟಿ ಮಾತ್ರ ಅಲ್ಟಿಮೇಟ್ ಆಗಿದೆ. ನಮಸ್ಕಾರ. ಇವಾಗ ಡೈರೆಕ್ಟಾಗಿ ನೋಡ್ತಿದ್ದೀರಾ? ಆಯಿತಾ ಊಟ? ಆಯಿತಾ? ಹೆಂಗಿದೆ ಊಟ? ಚೆನ್ನಾಗಿದೆಯಾ? ಡನ್. ಥ್ಯಾಂಕ್ ಯು. ಸೊ ಇವಾಗ ನಮ್ಮ ಸಬ್ಸ್ಕ್ರೈಬರ್ ಅಂತೆ. ಡೈಲಿ ನೋಡ್ತೀರಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಸೊ ಅದಾದಮೇಲೆ ಮುದ್ದೆ ಮಟನ್ ತಗೊಂಡ್ರು ಅಷ್ಟೇ ಹೊರ್ತು 210 ರೂಪಾಯಿ ಹೊರ್ತು. ಮಟನ್ ಬಿರಿಯಾನಿಯಲ್ಲಿ ಮಾತ್ರ ನಿಮ್ಗೆ ಸ್ವಲ್ಪ ರೈಸು ನನಗೆ ಸ್ವಲ್ಪ ದಪ್ಪ ಅಂತ ಅನಿಸ್ತು. ಬಟ್ ಅದು ಬಿಟ್ಟರೆ ಮಟನ್ ಕ್ವಾಲಿಟಿ ಮಾತ್ರ ಅಲ್ಟಿಮೇಟ್ ಗುರು. ಮಟನ್ ಕ್ವಾಲಿಟಿ ಕೈಯಲ್ಲಿ ನೀಟಾಗಿ ನೋಡಿ, ಮೂಳೆಯಿಂದ ನೀಟಾಗಿ ಬಿಡಿಸ್ಕೊಂಡ್ಬಿಡುತ್ತೆ. ಆಮೇಲೆ ಚರ್ಬಿ ಮಾಂಸ ಇರೋದು ಕುರಿ ಮಟನ್ನು, ಅದು ಮಾತ್ರ ಸಾಕಾಗಿದೆ. ಮಟನ್ ಕ್ವಾಲಿಟಿ ಏವನಾಗಿದೆ. ನೋಡೋಣ, ಹೇಳ್ತೀನಿ, ಸಜೆಷನ್ ಕೊಡ್ತೀನಿ. ಸ್ವಲ್ಪ ಸಣ್ಣ ರೈಸ್ ಹಾಕಿ ಅಂತ. ತಗೊಳ್ತಾನೆ ಗೊತ್ತಿಲ್ಲ. ಸುತ್ತಮುತ್ತ ಬಂದರೆ ಬನ್ನಿ. ಏರ್ಪೋರ್ಟ್ ಕಡೆ ಬಂದರೆ ಒಂದೊಳ್ಳೆ ನಾನ್ ವೆಜ್ ಊಟ ಹುಡುಕ್ತಿದ್ರೆ ಮಧ್ಯಾಹ್ನ ಟೈಮಲ್ಲಿ ನೀವೊಂದು ಕ್ಯಾಬ್ ಡ್ರೈವರ್ ಆಗಿದ್ರು ಅಷ್ಟೇ, ನೀವು ಏರ್ಪೋರ್ಟ್ಗೆ ಹೋಗಿ ಬೇರೆ ಕಡೆ ಹೋಗೋದಾಗಿದ್ರು 1 ಅವರ್ ಅರ್ಧ ಗಂಟೆ ಟೈಮ್ ಇದ್ದರೆ ಎಕ್ಸ್ಟ್ರಾ ಬಂದು ಟ್ರೈ ಮಾಡಿ. ಸೂಪರಾಗಿರುತ್ತೆ.